ಎಕ್ಸ್ಕ್ಯೂಸ್ ಮೀ ಸರ್. ನಂದೊಂದು ಪ್ರಶ್ನೆ ಇದೆ. ಶರತಣ್ಣ, ಏನ್ ಪ್ರಶ್ನೆ ಮಾಡ್ಬೋದು? Who are you? I am Sharat Chandra Bose, son of Janaki Nath Bose, an ex-student of Protestant European School. ಇಂಡಿಯನ್ಸ್ಗೆ ಪ್ರಶ್ನೆ ಮಾಡೋ ಯಾವ ಅಧಿಕಾರನೂ ಇಲ್ಲ. ಈ ಪ್ರಶ್ನೆ ಕೇವಲ ಭಾರತೀಯರದಷ್ಟೇ ಅಲ್ಲ, ಮತ್ತೆ ಯಾರ ಮನಸ್ಸಲ್ಲೂ ಹಾಗೆ ಉಳಿಬಾರ್ದು. ನನ್ನ ಪ್ರಕಾರ ಮೆರಿಟ್ ಸ್ಕಾಲರ್ಶಿಪ್ ಅಂದ್ರೆ ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ಕೊಡುವಂತ ಸ್ಕಾಲರ್ಶಿಪ್. ಮೆರಿಟ್ ಅನ್ನೋದು ಭಾರತೀಯರಿಗೆ ಹಾಗೂ ಯುರೋಪಿಯನ್ಸ್ಗೆ ಬೇರೆ ಬೇರೆ ಇರುತ್ತಾ? ಶರತ್ಗೆ ಸುಮ್ಮನೆ ಇರೋದಕ್ಕೆ ಹೇಳು ಜಾನಕಿ. ಅವನ ಪ್ರಶ್ನೆಗಳಿಂದ ಅವನು ಏನೇನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಇಲ್ಲ ಅಣ್ಣ, ಇಲ್ಲಿ ಸುಭಾಷ್ ಜೊತೆ ಏನೇನಾಯ್ತೋ ಅದರಿಂದ ನನ್ನ ಮನಸ್ಸಲ್ಲಿ ಎಷ್ಟೋ ಪ್ರಶ್ನೆಗಳು ಹುಟ್ಟಿವೆ. ಸರ್, ಡೋಂಟ್ ಟೇಕ್ ಇಟ್ ಅದರ್ವೈಸ್. ನಾವು ಓದಿದ್ದು ಇಲ್ಲೇ ಅಲ್ವಾ? ಆಗ ಭಾರತೀಯರಿಗೆ ಹಾಗೂ ಯುರೋಪಿಯನ್ಸರಿಗೆ ಬೇರೆ ಬೇರೆ ನಿಯಮ ಇರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಭಾರತೀಯರಿಗಷ್ಟೇ ಈ ನಿಯಮ ಯಾಕೆ? ಇಟ್ಸ್ ಮೈ ಹಂಬಲ್ ಕ್ವೆಶ್ಚನ್ ಸರ್. ಎಕ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ. ಇವನು ನನ್ನ ತಮ್ಮ ಅನ್ನೋ ಕಾರಣಕ್ಕೆ ಕೇಳ್ತಿಲ್ಲ. ಸುಭಾಷ್ ತುಂಬಾ ಕಷ್ಟಪಟ್ಟಿದ್ದಾನೆ. ರಾತ್ರಿಯೆಲ್ಲ ಎದ್ದು ಓದೋದು, ಓಟದ ಅಭ್ಯಾಸ ಮಾಡೋದು, ಅಷ್ಟೆಲ್ಲ ಪರಿಶ್ರಮ ಪಟ್ಟಿದ್ದಕ್ಕೆ ಅವನು ಎಲ್ಲ ವಿಷಯದಲ್ಲೂ ಫಸ್ಟ್ ಬಂದಿದ್ದಾನೆ ಸರ್. ಇಷ್ಟೆಲ್ಲ ಆದ್ರೂ ಅವನಿಗೆ ಸ್ಕಾಲರ್ಶಿಪ್ ಸಿಗೋದಿಲ್ವಾ? ಅವನು ಭಾರತೀಯ ಅನ್ನೋ ಕಾರಣಕ್ಕ? ಶರತ್, ನಿನಗೆ ಸರಿಯಾಗಿ ಕೇಳಿಸಿಲ್ಲ ಅನ್ಸುತ್ತೆ. ಈ ರೂಲ್ ನ ಬ್ಯಾಪ್ಟಿಸ್ಟ್ ಮಿಷನ್ ಮಾಡಿರೋದು. ಜಾನಕಿ ಶರತ್ ಈ ಅಪಾಯನ ಎಲ್ಲರ ಮೇಲೂ ಎಳ್ಕೊಂಡು ಬರ್ತಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ರಿಚರ್ಡ್ಸನ್ ಖಂಡಿತ ಸುಮ್ಮನೆ ಇರೋಲ್ಲ. ಶರತ್ ಮಾತಾಡ್ತಿರೋದು ಸರಿಯಾಗೇ ಇದೆ. ಅವ್ರು ಯಾಕೆ ಸುಬಿಗೆ ಅನ್ಯಾಯ ಮಾಡ್ಬೇಕಿತ್ತು? I can understand your point. But Sharath, this is a circular. I have nothing to do. But sir, this is all about merit. ಯಾರಿಗಾದ್ರೂ ಮೆರಿಟ್ ಮೇಲೆ ಅನುಮಾನ ಇದ್ರೆ ಎಲ್ರೆದ್ರಿಗೆ ಚಾರ್ಲ್ಸ್ ಹಾಗೂ ಸುಭಾಷ್ಗೆ 3 ಪ್ರಶ್ನೆ ಕೇಳಿ ನೋಡಿ. ಸ್ಕಾಲರ್ಶಿಪ್ನ ಮೆರಿಟ್ನ ಆಧಾರದ ಮೇಲೆ ಕೊಡಬೇಕು ಸರ್. ಬಣ್ಣನೋ ಪರಿಚಯನೋ ನೋಡ್ಕೊಂಡಲ್ಲ. ಇದರಿಂದ ಸ್ಕೂಲ್ನ ಇಮೇಜ್ ಕೂಡ ಹಾಳಾಗತ್ತೆ ಸರ್. ಇಬ್ರು ಎಲ್ರ ಎದುರಿಗೆ ಜಾಸ್ತಿ ಮೆರಿಟೋರಿಯಸ್ ಯಾರು ಅಂತ ಸಾಬೀತ್ ಮಾಡ್ಲಿ. ಆದ್ರೆ ಸರ್, ನೀವೇನ್ ಹೇಳಿದ್ರು ಅದರ ಕಾರಣದಿಂದ ಹೆಮ್ಮೆಯಿಂದ ನಾವು ಹೇಳ್ಕೊಳಕ್ಕಾಗಲ್ಲ ನಾವು ಇದೇ ಸ್ಕೂಲಿನ ವಿದ್ಯಾರ್ಥಿಗಳು ಅಂತ. ಇದರಿಂದ ಮಕ್ಕಳು ಏನ್ ಕಲಿತಾರೆ ಸರ್? ಆದ್ರೆ ಶರತ್, ನಿನ್ ಪ್ರಸ್ತಾಪ ಸರಿಯಾಗೇ ಇದೆ. ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಆ ದಿನ ಸುಭಾಷ್ ಮತ್ತೆ ಚಾರ್ಲ್ಸ್ ಇಬ್ರು ಪರೀಕ್ಷೆಗೋಸ್ಕರ ತಯಾರಿ ಮಾಡ್ಕೊಂಡಿದ್ರು. ಇವತ್ತಿದ್ದಕ್ಕಿದ್ದಂತೆ ಯಾವುದೋ ವಿಷಯದ ಮೇಲೆ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗತ್ತಾ? ಸುಭಾಷ್ ಉತ್ತರ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಸ್ಕಾಲರ್ಶಿಪ್ ಜೊತೆಗೆ ಮಾನ ಮರ್ಯಾದೆನೂ ಹೊರಟೋಗುತ್ತೆ. ಸರ್, ಸ್ಕಾಲರ್ಶಿಪ್ ಯಾರಿಗೆ ಕೊಡ್ಬೇಕು ಅನ್ನೋದು ಇಟ್ಸ್ ಡಿಸೈಡೆಡ್. ಇಲ್ಲ ಚಾರ್ಲ್ಸ್, ಇಟ್ಸ್ ನಾಟ್ ಡಿಸೈಡೆಡ್. ನಿನ್ನ ರಿಸಲ್ಟ್ಸ್ ಇಂದ ಅಲ್ಲ, ರೆಗ್ಯುಲೇಷನ್ಸ್ ನ ಕಾರಣದಿಂದ ಈ ಮೆಡಲ್ ಸಿಗ್ತಿರೋದು. ಇದು ಸರಿ ಅಲ್ಲ. You Indians are... I agree with Sharath. ಸುಭಾಷ್ ಮತ್ತೆ ಚಾರ್ಲ್ಸ್ ಇಬ್ರಿಗೂ ನಾನು ಪ್ರಶ್ನೆ ಕೇಳ್ತೀನಿ ಇನ್ ಫ್ರಂಟ್ ಆಫ್ ಎವ್ರಿವನ್. ಐ ವಾಂಟ್ ಟು ಸಿ ನಿಜವಾಗ್ಲೂ ಇವರಿಬ್ಬರಲ್ಲಿ ಯಾರಿಗೆ ಈ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ಬೋದು ಅಂತ. ಪದೇ ಪದೇ ಎಕ್ಸಾಮ್ಸ್ ನ ಯಾಕೆ ಮಾಡ್ಬೇಕು? ನಾನು ಬ್ಯಾಪ್ಟಿಸ್ಟ್ ಮಿಷನರಿ ಜೊತೆ ಮಾತಾಡ್ತೀನಿ. ನೀವೊಬ್ರು ಪೊಲೀಸ್ ಆಫೀಸರ್. ಒಂದ್ ವೇಳೆ ನಿಮ್ಮ ಮಗ ಚಾರ್ಲ್ಸ್ ಎಲ್ರಾದ್ರೂ ಉತ್ತರ ಕೊಡದೆ ಹೋದ್ರೆ ಆಗ ನಿಮ್ಮ ರೆಪ್ಯುಟೇಷನ್ ಹಾಳಾಗಲ್ವಾ? Charles, you should be fair. Subhash, are you ready?
ಎಸ್ ಮ್ಯಾಮ್, ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ಎಸ್ ಸುಭಿ. Charles, I want you to be here. ನನ್ ಸುಭಿ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ. ಆ ಬ್ರಿಟಿಷ್ ಹುಡುಗ ಚಾರ್ಲ್ಸ್ ತಲೆ ತಗ್ಗಿಸ್ಬೇಕು, ಹಾಗ ಉತ್ತರ ಕೊಡ್ತಾನೆ. ಶರತ್, ಅಪ್ಪ ನಮ್ ಸುಭಿಗೆ ಇಷ್ಟು ದೊಡ್ಡ ಅನ್ಯಾಯ ಕೂತ್ಕೋ ಶರತ್, ಕೂತ್ಕೋ. ಚಾರ್ಲ್ಸ್ ಅಂಡ್ ಸುಭಾಷ್, ನನ್ನ ಮೊದಲನೇ ಕ್ವೆಶ್ಚನ್. ನ್ಯೂಟನ್ಸ್ ಥರ್ಡ್ ಲಾ ಏನು ಅಂತ ಹೇಳಿ. ಓ ಮೈ ಗಾಡ್, ಐ ಡೋಂಟ್ ನೋ ದಿಸ್ ಒನ್. ಎಕ್ಸಾಮ್ ಅಲ್ಲಿ ನಾನು ಇದನ್ನ ನೋಡ್ಕೊಂಡು ಬರ್ದಿದ್ದೆ. Yes, Charles? Newton's third law is Newton's third law is Tell me, Charles. I can't remember, ma'am. It's your turn, Subhash. For every action, there is an equal and opposite reaction. ಏನ್ ಮಾಡ್ತಿದ್ಯಾ ಚಾರ್ಲ್ಸ್? ಯಾಕೆ ನೀನು ಆನ್ಸರ್ ಮಾಡ್ತಿಲ್ಲ? ಸರ್, ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. 3 ಪ್ರಶ್ನೆಲಿ ಇನ್ನೂ 2 ಪ್ರಶ್ನೆ ಬಾಕಿ ಇದೆ. ಚಾರ್ಲ್ಸ್ ಖಂಡಿತ ಹೇಳ್ತಾನೆ. And now second question. ಸಿಪಾಯಿ ದಂಗೆಯ ಸಮಯ ಯಾವ ಕಳ್ಳನ ನೇಣುಗಂಬಕ್ಕೆ ಏರಿಸಲಾಗಿತ್ತು? ಅವರು ಕಳ್ಳ ಆಗಿರ್ಲಿಲ್ಲ. ಅವರು ದೇಶಕ್ಕೋಸ್ಕರ ನಗ್ನಗ್ದ ನೇಣುಗಂಬನ ಹತ್ತಿದ್ರು. ಅವರೇ ತಾತ್ಯ ಟೋಪಿ. What is this? This boy is speaking against the British. ಮತ್ ನೀವೆಲ್ಲ ಕೇಳಿಸ್ಕೊಂಡು ಸುಮ್ಮನಿದ್ದೀರಾ? Excuse me, his answer is correct. Charles, ನೀನು ಒಂದು ಪ್ರಶ್ನೆಗೂ ಸರಿಯಾದ ಉತ್ತರ ಕೊಡಲಿಲ್ಲ. Concentrate ಮಾಡು. This is the last question. ನೀವಿಬ್ರು Daffodils poemನ first stanza recite ಮಾಡಬೇಕು. I will give you the first chance, Charles. Oh, I can't remember. I wandered as a lonely cloud that floats. I wandered lonely as a cloud that floats on high over valleys and hills. When all at once I saw a cloud, a host of golden daffodils, beside the lake, beneath the trees, fluttering and dancing in the breeze.
Subhash, we are really proud of you. ನಿಜವಾಗ್ಲೂ ನೀನು ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್. ಐ ಮಸ್ಟ್ ಸೇ, ಇಂಥ ಬ್ರಿಲಿಯಂಟ್ ಸ್ಟೂಡೆಂಟ್ನ ಸ್ಕೂಲ್ನಿಂದ ರೆಸ್ಟ್ರಿಗೇಟ್ ಮಾಡೋದು ಅದು ಸ್ಕೂಲ್ಗೆ ಲಾಸ್ ಆಗುತ್ತೆ, ಅ ಬಿಗ್ ಲಾಸ್. And now it is clear to all of us, ಬೋಸ್ ಈ ಸ್ಕೂಲ್ನ ತುಂಬಾ ಮೋಸ್ಟ್ ಮೆರಿಟೋರಿಯಸ್ ಸ್ಟೂಡೆಂಟ್ ಅಂತ. ಅಂಡ್ ನನ್ನ ಪ್ರಕಾರ ಮಿಸ್ಟರ್ ಯಾಂಗ್, ಈ ಮೆರಿಟ್ ಸ್ಕಾಲರ್ಶಿಪ್ನ ಸುಭಾಷ್ ಕೊಡದೆ ಸರಿ ಅನ್ಸುತ್ತೆ. ಬ್ಯಾಪ್ಟಿಸ್ಟ್ ಮಿಷನರಿ ನಿಯಮ ಮಾಡಿದ್ದಾರೆ, ಇನ್ಮೇಲೆ ಕೇವಲ ಯುರೋಪಿಯನ್ ಸ್ಟೂಡೆಂಟ್ಸ್ ಮಾತ್ರ ಸ್ಕೂಲ್ನ ಮೆರಿಟ್ ಸ್ಕಾಲರ್ಶಿಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ಅನ್ಫಾರ್ಚುನೇಟ್ಲಿ ಇಂಡಿಯನ್ಸ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ಆಗಿರೋದ್ರಿಂದ ಮೆರಿಟ್ ಸ್ಕಾಲರ್ಶಿಪ್ನಲ್ಲಿ ಫಸ್ಟ್ ಬರೋಕ್ಕಾಗೋದಿಲ್ಲ. ಸುಭಾಷ್, ಕಮ್ ಹಿಯರ್. I am sorry, sir. And I am sorry, ma'am. ನಾನು ಈ ಸ್ಕಾಲರ್ಶಿಪ್ನ ತಗೊಳ್ಳೋದಿಲ್ಲ. ಸುಭಿ ಯಾಕೆ ಹೀಗ್ ಮಾಡ್ದ? ಸುಬಿ ಯಾಕೆ ಅದನ್ನ ತಗೋತಾ ಇಲ್ಲ? ನಮಗಾದ ಅವಮಾನಕ್ಕೆ ಉತ್ತರ ಕೊಡಕ್ಕೆ ಸುಭಿ ಸ್ಕಾಲರ್ಶಿಪ್ನ ತಗೋತಿಲ್ವಾ? ಬ್ಯಾಪ್ಟಿಸ್ಟ್ ಮಿಷನರಿ ನಿಯಮ ಮಾಡಿದ್ದಾರೆ, ಇನ್ಮೇಲೆ ಕೇವಲ ಯುರೋಪಿಯನ್ ಸ್ಟೂಡೆಂಟ್ಸ್ ಮಾತ್ರ ಸ್ಕೂಲ್ನ ಮೆರಿಟ್ ಸ್ಕಾಲರ್ಶಿಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ಅನ್ಫಾರ್ಚುನೇಟ್ಲಿ ಇಂಡಿಯನ್ಸ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸುಬಿ ಪುಟ್ಟ ಮನೆಗೆ ಬಂದು ಸಂಜೆ ಆಗಿದೆ, ಇನ್ನೂ ಬಟ್ಟೆ ಬದಲಾಯಿಸಿಲ್ಲ. ಅಯ್ಯೋ ದೇವ್ರೆ, ಸುಬಿ ಪುಟ್ಟ ಕೋಣೆನ ಹೀಗ್ಯಾಕ್ ಮಾಡಿದ್ದೀರಾ? ಸುಭಿ, 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 ಮೆಡಲ್ ತೋರ್ಸು. ಮತ್ತೆ ಸರ್ಟಿಫಿಕೇಟ್ ಎಲ್ಲಿ? ನಿನ್ಗೆ ಮೆಡಲ್ ಕೊಡುವಾಗ ಸರ್ ಏನ್ ಹೇಳಿದ್ರು? ಅವನತ್ರ ಏನು ಕೇಳಬೇಡಿ, ಅವನಿವಾಗ ಯಾರ ಹತ್ರನೂ ಮಾತಾಡಲ್ಲ. ಯಾಕೆ, ಏನಾಯ್ತು ಅವನ್ಗೆ? ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಆದ್ರೆ ಸುಬಿಗೆ ಮೆಡಲ್ ಸಿಗ್ಲಿಲ್ಲ. ಮೆಡಲ್ ಸಿಗ್ಲಿಲ್ವಾ? ಓ ಹೌದಾ, ಸರಿ ಬಿಡು. ನಮ್ ಸುಬಿಗೆ ಬೇಜಾರಾಗಿದ್ಯಾ? ನಾವೆಲ್ರೂ ಸೇರ್ಕೊಂಡು ಸುಬಿ ಜೊತೆ ಆಟ ಆಡೋಣ. ನಾನು ಬಾಲ್ ತಗೊಂಡ್ ಬರ್ತೀನಿ. ಚಿಕ್ಕ ಮಾವ, ಬಾಲ್ ಎಲ್ಲಿ? ಸುಬಿ, ಕ್ಯಾಚ್! ಸುಬಿ, ನಾವೆಲ್ಲ ಸೇರಿ ಕ್ಯಾಚ್ ಆಡೋಣ ಬಾ. ಸುಬಿ, ಇದನ್ನೆಲ್ಲ ಅಮ್ಮ ತಂದ್ಕೊಟ್ಟಿದ್ದು. ತಗೋ ಸುಬಿ, ಚಾಕ್ಲೇಟ್. ಇದನ್ನ ನನಗೆ ನಿನಗೆ ಅಂತ ತಂದಿದ್ದು. ಸುನಿ, ಕೇಳು, ನೀನು ಸುಬಿಗೆ ಉಪ್ಪಿನಕಾಯಿ ಕೊಡು. ನೀನು ಅಡ್ಗೆ ಮನೆಯಿಂದ ಉಪ್ಪಿನಕಾಯಿ ಕದ್ದಿದ್ದನ್ನ ನಾನೇ ನೋಡಿದ್ದೆ. ಎಲ್ರಿಗೂ ಹೇಳ್ಬಿಡ್ತೀನಿ. ನನ್ಗೆ ನಿಮ್ ಮಾತೆಲ್ಲ ಕೇಳಿಸ್ತಿದೆ ಪುಟ್ಟ. ಸುಭಿ ಬಾ, ನಾವೆಲ್ರೂ ಸೇರ್ಕೊಂಡು ಕ್ಯಾಚ್ ಆಡೋಣ. ಸುಬಿ, ಆಡೋಣ ಬಾ. ನಾನು ಮತ್ತೆ ಸುಬಿ ಒಂದು ಗುಂಪು, ಮೊದ್ಲೇ ಹೇಳ್ತಿದ್ದೀನಿ. ಇಲ್ಲ, ಸುಭಿ ಮತ್ತೆ ನಾನು ಒಂದ್ ಗುಂಪು.
ನಾನ್ ನಿಮ್ಮೆಲ್ರಿಗೂ ಮಾವ ತಾನೆ. ನಾನ್ ಹೇಳ್ತಿಲ್ವಾ ಸುಬಿ ನನ್ ಗುಂಪಂತ, ಅಲ್ವಾ ಸುಬಿ? ಹೇಳಿ ರೋನು ಪುಟ್ಟ, ನೀನ್ ಸ್ವಲ್ಪ ಈ ಕಡೆ ಬಾ. ಸುಬ್ಬಿ ಪುಟ್ಟ ಈಗ ಯಾರ ಕಡೆನೂ ಅಲ್ಲ, ಸುಬ್ಬಿ ಪುಟ್ಟ ಈಗ ನನ್ ಕಡೆ ಅಷ್ಟೇ. ಸುಬ್ಬಿ ಪುಟ್ಟ ಈಗ ಕೈ ಕಾಲ್ ತೊಳ್ಕೋಬೇಕು, ಬಟ್ಟೆ ಬದಲಾಯಿಸ್ಬೇಕು, ಅಲ್ವಾ ಸುಬ್ಬಿ ಪುಟ್ಟ? ಬೇಡ ಬೇಡ, ನಾವ್ ಸ್ವಲ್ಪ ಹೊತ್ತು ಆಟ ಆಡ್ತೀವಿ, ಆಮೇಲೆ ಬಟ್ಟೆ ಬದಲಾಯಿಸ್ಲಿ. ಏ ಸುಬಿ ಬಾ, ಮೊದ್ಲು ನೀನೇ ಎಸಿ ಬಾಲ್ನ. ನೀನ್ ಸುಮ್ನೆ ಕೂತಿದ್ರೆ ನಮ್ಮೆಲ್ರಿಗೂ ಬೇಜಾರಾಗುತ್ತೆ. ಬಾರೋ ಆಟ ಆಡೋಣ. ನಾನು ಸ್ವಲ್ಪ ಒಬ್ನೇ ಇರ್ಬೇಕು ಚಿಕ್ಕ ಮಾವ, ನಾನು ಆಟಕ್ಕೆ ಬರಲ್ಲ. ಸರಿ ಬಿಡು, ನಾವ್ ಆಮೇಲೆ ಆಟ ಆಡೋಣ. ನನ್ ಬಟ್ಟೆ ಬದಲಾಯಿಸ್ಕೊಂತೀನಿ ಮನೋದಕ್ಕಾಕಿ, ಈಗ ನೀವ್ ಹೋಗಿ. ಸುಬ್ಬಿ ಪುಟ್ಟ ಹೀಗ್ ಬೇಜಾರ್ ಮಾಡ್ಕೊಂಡಿರೋದನ್ನ ನೋಡಕ್ಕೆ ನನ್ನಿಂದ ಆಗ್ತಿಲ್ಲ. ಮೆಡಲ್ ಸಿಗ್ಲಿಲ್ಲ ಅಂತ ಇವ್ರು ತುಂಬಾ ದುಃಖದಲ್ಲಿದ್ದಾರೆ. ಮೊದ್ಲು ಅಮ್ಮ ಅವ್ರಿಗೆ ಈ ವಿಷಯ ಹೇಳ್ಬೇಕು. ನೀವಿಬ್ರು ಹೊರಡಿ ಈಗ. ಆ ಬ್ರಿಟಿಷರಿಗೆ ನೀನ್ ಸರಿಯಾಗಿ ಉತ್ತರ ಕೊಡ್ಲೇಬೇಕು. ಅವ್ರು ಬಲವಂತವಾಗಿ ಮನ್ಸಿಗೆ ಬಂದ ಹಾಗೆ ಅನ್ಯಾಯ ಮಾಡೋ ಹಾಗಿಲ್ಲ. ನೀವು ಸರಿಯಾಗಿ ಹೇಳಿದ್ರಿ ಅನು ಚಿಕ್ಕಮ್ಮ, ಬ್ರಿಟಿಷರು ಭಾರತೀಯರಿಗೆ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ. ಸುಭಾಷ್ಗೆ ಸ್ವಲ್ಪ ಬುದ್ಧಿ ಹೇಳು. ಇಷ್ಟೆಲ್ಲ ಆದ್ಮೇಲೆ ಅವನು ಸ್ಕೂಲಿಗೆ ಹೋಗೋದನ್ನ ಬಿಡಬಾರ್ದು. ಎಲ್ಲ ಇವನು ಭಯಪಟ್ಟ ಅಂತ ಯೋಚನೆ ಮಾಡ್ತಾರೆ. ಹಾಗಾದ್ರೆ ಒಳ್ಳೇದಾ ಹೇಳು? ಇಲ್ಲ ಇಲ್ಲ, ಇಂಥ ಸ್ಕೂಲ್ನಲ್ಲಿ ಸುಭಾಷ್ ಓದೋ ಅವಶ್ಯಕತೆ ಇಲ್ಲ. ನಮ್ಮೂರ್ನಲ್ಲಿ ಬೇರೆ ಸ್ಕೂಲೇ ಇಲ್ವಾ? ಯಾವ ಸ್ಕೂಲಲ್ಲಿ ಪ್ರತಿಭೆನ ಗುರ್ತಿಸೋಕಾಗಲ್ವೋ ಆ ಸ್ಕೂಲ್ನಲ್ಲಿ ಓದ್ದೇ ಇರೋದೇ ಒಳ್ಳೇದು. ಶರತ್ ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದೇ ಒಳ್ಳೇದಾಯ್ತು. ನನ್ ಸುಬಿ ಓದೋದ್ರಲ್ಲಿ ಬುದ್ಧಿವಂತ ಅನ್ನೋದು ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ನೀವ್ ಯಾಕೇನು ಹೇಳಲಿಲ್ಲ ಅಲ್ಲಿ? ನಾನೇನ್ ಹೇಳಿ ಪ್ರಭಾ, ಇಷ್ಟು ಚಿಕ್ಕ ಹುಡುಗ ಸ್ಕಾಲರ್ಶಿಪ್ ಪಡೆಯೋದಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ಪಟ್ಟ. ಅದಾದ್ಮೇಲೆ ಅವಮಾನ ಆಯ್ತು ಅನ್ನೋ ಕಾರಣಕ್ಕೆ ಅವನೇ ಸ್ಕಾಲರ್ಶಿಪ್ನ ಬೇಡ ಅಂದ. ನಾನು ಅವನಿಗೋಸ್ಕರ ಇಷ್ಟು ಬೇಗ ನಿರ್ಣಯ ತಗೊಳಕ್ಕಾಗಲ್ಲ. ಮತ್ ನಿಮ್ಗೊಂದ್ ವಿಷಯನೇ ಅರ್ಥ ಆಗ್ತಾ ಇಲ್ಲ. ಈಗ ವರ್ಷದ ಮಧ್ಯದಲ್ಲಿ ಈ ರೀತಿ ಅವನನ್ನ PE ಸ್ಕೂಲಿಂದ ಬಿಡಿಸಿ ನಾನ್ ಬೇರೆ ಯಾವ ಸ್ಕೂಲಿಗೆ ಸೇರ್ಸಕ್ಕಾಗತ್ತೆ ಹೇಳಿ? ಜಾನಕಿ, ಜಾನಕಿ, ಬನ್ನಿ ಅಣ್ಣ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಜಾನಕಿ, ನಿನ್ನ ಅತ್ತಿಗೆ ಹೇಳ್ತಾ ಇದ್ಲು, ಪ್ರಭಾ ಸುಭಾಷಣ್ಣ ಇನ್ಮೇಲೆ PE ಸ್ಕೂಲಲ್ಲಿ ಓದಿಸೋದಿಲ್ಲ ಅಂತಿದ್ಲಂತೆ. ಇನ್ಮೇಲೆ ಈ ತರ ಯೋಚನೆ ಮಾಡಬೇಡಮ್ಮ. ಜಾನಕಿ, ನೀನು ಸರ್ಕಾರಿ ಪರ ವಕೀಲ, ಪಬ್ಲಿಕ್ ಪ್ರಾಸಿಕ್ಯೂಟರ್. ಇದನ್ನ ಯಾವತ್ತೂ ಮರಿಬೇಡ. ಸುಭಾಷ್ನ ಏನಾದ್ರೂ ಸ್ಕೂಲಿಂದ ಬಿಡಿಸ್ಬಿಟ್ರೆ ಮತ್ತಷ್ಟು ಬ್ರಿಟಿಷರು ಕೋಪ ಮಾಡ್ಕೋತಾರೆ. ನಮ್ಮ ಮಾನ ಮರ್ಯಾದೆಗೋಸ್ಕರ ಇದನ್ನ ಮಾಡದಿರೋದೇ ಒಳ್ಳೇದು. ಅದು ಅಲ್ಲದೆ ಗವರ್ನರ್ ಬರ್ತಿದ್ದಾರೆ. ಈ ವಿಷಯ ಅವ್ರ ಕಿವಿಗೆ ಬಿದ್ದರೆ ಚೆನ್ನಾಗಿರೋದಿಲ್ಲ. ಕಟಕ್ ಸಮಿತಿಯ ಕಡೆಯಿಂದ ಅವರಿಗೆ ಸನ್ಮಾನ ಮಾಡೋ ಯೋಚನೆ ಇದೆ. ಅದಕ್ಕೆ ಸುಭಾಷ್ನ ಸ್ಕೂಲ್ ಬದಲಾಯಿಸೋ ವಿಷಯನ ಇನ್ನೊಂದ್ಸಲ ಯೋಚನೆ ಮಾಡು. ಅಮ್ಮ ಅವ್ರೆ, ಅಮ್ಮ ಅವ್ರೆ, ಸುಬ್ಬಿ ಪುಟ್ಟ ಯಾಕೋ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿದ್ದಾರೆ. ಏನು? ಅವ್ರು ಯಾರ ಹತ್ರನೂ ಮಾತಾಡ್ತಿಲ್ಲ, ಸುಮ್ನೆ ಕೂತಿದ್ದಾರೆ. ನೀವೊಂದ್ಸಲ ಅವ್ರ ಕೋಣೆಗೆ ಬಂದ್ ನೋಡಿ. ಹಾ ನಡಿ. ಶರತ್, ನೀನು ನನ್ ಜೊತೆ ಬಾ. ಸತೀಶಣ್ಣ, ಯಜಮಾನ್ರಿಗೆ ಈ ಪತ್ರ ಕೊಡ್ಬೇಕಾಗಿತ್ತು. ಏನದ್ ಪತ್ರ? ಇಲ್ಲಿ ಕೊಡು ಸತೀಶ್. ತಗೊಳ್ಳಿ ಅಪ್ಪ. ಇದು ನರನ್ ಅವ್ರು ಕಳಿಸಿರೋ ಪತ್ರ. ಗವರ್ನರ್ ಅವರ ಸನ್ಮಾನದ ವಿಷಯವಾಗಿ ಏನಾದ್ರೂ ಬರ್ದಿದ್ಯಾ ನೋಡು.
ಗವರ್ನರ್ ಇವತ್ತು ರಾತ್ರಿನೇ ಬರ್ತಾ ಇದಾರಂತೆ. ಇವತ್ತು ರಾತ್ರಿನ? ಇವತ್ತಿನ ಸ್ಕೂಲಿನ ಘಟನೆ ಆದಮೇಲೆ ರಿಚರ್ಡ್ಸನ್, ಸುಭಾಷ್ ಮತ್ತೆ ನಮ್ಮ ಪರಿವಾರದ ಬಗ್ಗೆ ಗವರ್ನರ್ಗೆ ಏನು ಹೇಳದೇ ಇದ್ರೆ ಸಾಕು. ಸತೀಶ್, ಸುಭಾಷ್ಗೆ ಕವಿತೆ ವಾಚನ ಮಾಡೋದಕ್ಕೆ ಹೇಳು. ಗವರ್ನರ್ ಅವರು ಸುಭಾಷ್ ಬಗ್ಗೆ ಖುಷಿ ಪಟ್ರೆ ರಿಚರ್ಡ್ಸನ್ ಸಾಹೇಬರು ಸುಮ್ಮನೆ ಇರ್ತಾರೆ. ನಾವು ನಾಳೆನೆ ಗವರ್ನರ್ ಅವ್ರ ಕೈಗೆ ಪತ್ರ ಕೊಟ್ಟು ಬರೋಣ ಜಾನಕಿ. ಇನ್ನು ತಡ ಮಾಡೋ ಹಾಗಿಲ್ಲ. ಅಣ್ಣ, ಇವತ್ತಿನ ಘಟನೆ ನಂತರ ನನಗೆ ನಿಜವಾಗ್ಲೂ ತುಂಬಾನೇ ಬೇಜಾರಾಗಿದೆ. ಬ್ರಿಟಿಷರು ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿತಾರ? ಮತ್ತಣ್ಣ, ನೀವು ದಯವಿಟ್ಟು ಇಷ್ಟೊಂದೆಲ್ಲ ಹೆದರಿಬೇಡಿ. ನರನ್ ಅವ್ರು ಕೂಡ ಈ ಪತ್ರದಲ್ಲಿ ಬರೆದಿದ್ದಾರೆ, ಸುಭಾಷ್ ಮೇಲಾದ ಅನ್ಯಾಯದಿಂದ ಅವರಿಗೆ ಭಯ ಆಗ್ತಿದೆಯಂತೆ. ಆ ಸಭೆಗೆ ಹೋಗುವಂತ ಆಸಕ್ತಿ ನನಗಂತೂ ಒಂಚೂರು ಇಲ್ಲ. ಆದ್ರೂ ನಾನೀಗ ನಿಮ್ಮೆಲ್ಲರ ಭಯನ ದೂರ ಮಾಡೋದಕ್ಕೋಸ್ಕರ ಗವರ್ನರ್ ಜೊತೆ ಮಾತಾಡೋಕೆ ಖಂಡಿತ ನಾನು ಹೋಗ್ತೀನಿ. ಸುಭಾಷು ಕವಿತೆ ವಾಚನ ಮಾಡ್ತಾನೆ. ನಾನು ಯಾವತ್ತೂ ಸುಭಾಷ್ಗೆ ಯಾರನ್ನೋ ಅವಮಾನ ಮಾಡೋದನ್ನ ಕಲ್ಸಿಲ್ಲ, ಮುಂದೆ ಕೂಡ ಅದನ್ನ ಕಲ್ಸೋದಿಲ್ಲ. ಇನ್ನೂ ಒಂದು ಮಾತು ನೆನ್ಪಿರ್ಲಿ, ಅನ್ಯಾಯನ ಒಪ್ಪೋದನ್ನ ಕೂಡ ಅವನಿಗೆ ಕಲ್ಸೋದಿಲ್ಲ. ಅನಂತ್ ಅವ್ರೆ, ಈಗ ನಾವು ಎಲ್ಲಿದ್ದೀವಿ? ನಾವೀಗ ಘಟಕಕ್ಕೆ ಬಂದ್ವಿ ಅನ್ಸುತ್ತೆ. ದೇವ್ರ ದಯೆ, ಆರಾಮಾಗಿ ಬಂದ್ವಿ. ವೀರು ತಲುಪದ್ನೋ ಇಲ್ವೋ ಅಂತ ಹೇಗೆ ಪತ್ತೆ ಹಚ್ಚೋದು? ನಾವ್ ಇಳಿದ ಕೂಡ್ಲೆ ಅಲ್ಲೆಲ್ಲೂ ನಿಲ್ಲೋ ಹಾಗಿಲ್ಲ. ನಮ್ಮ ಹತ್ರ ತುಂಬಾ ಸಮಯ ಇಲ್ಲ ಅನುಪಮ. ಏನಾಯ್ತು? ಯಾಕೆ ಗಾಡಿ ನಿಲ್ಸಿದ್ರಿ ನೀವು? ಬಾಬಾ ಬಾಬಾ, ಆರಾಮಾಗಿ ಕೂತ್ಕೋ. ಇಳಿರಿ, ಬೇಗ ಕೆಳಗಿಳಿರಿ. ನಿಂತ್ಕೋ. ಇದೇನ್ ಮಾಡ್ತಿದ್ದೀರಾ ನೀವು? ನೀವೆಲ್ಲ ಯಾರು? ನಮ್ಮನ್ನ ಯಾಕೆ ಹಿಡ್ಕೊಂಡಿದ್ದೀರಾ? ನೀವ್ ಈ ತರ ನಾಟಕ ಎಲ್ಲ ಮಾಡಬೇಡಿ. ನಿಜ ಹೇಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಎಲ್ಲಿಗೆ ಹೊರಟ್ರೆ? ಅರೆ, ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ನಾನ್ ನನ್ನ ಹೆಂಡತಿ ಜೊತೆ ಹೋಗ್ತಾ ಇದ್ದೀನಿ. ಮತ್ ನೀವ್ಯಾರು? ಸುಮ್ನಿರು. ನಿಜ ಹೇಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಹೇಳಿ. ಬಿಡ್ಬೇಡ ಅವ್ರನ್ನ, ಹಿಡ್ಕೋ. ಅನಂತ್ ಅವ್ರೆ, ಏನಾಯ್ತು ಸುಭಿ? ಏನಾಯ್ತು ಸುಭಿ?
ಯಾರಾದ್ರೂ ಹೀಗೆ ಅಳ್ತಾರ? ಜಾಣ ಹುಡುಗರು ಅಳಲ್ಲ. ನಮ್ಗೆಲ್ಲರಿಗೂ ಗೊತ್ತು ನೀನು ಓದೋದ್ರಲ್ಲಿ ಎಷ್ಟು ಬುದ್ಧಿವಂತ ಅಂತ. ನೀನು ಫಸ್ಟ್ ಬಂದಿದ್ಯಾ, ಅಳ್ಬಾರ್ದು ಸುಭಿ. ನೋಡು ನನ್ ಮುಖ ನೋಡು, ನೋಡು ನೋಡು ನನ್ ಮುಖ ನೋಡು. ಯಾಕೆ ಅಳ್ತಿದ್ಯಾ ಸುಭಿ? ಯಾಕೆ ಅಳ್ತಿದ್ಯಾ ಸುಭಿ? ಎಲ್ರ ಎದುರಿಗೂ ನೀನು ಸಾಬೀತ್ ಮಾಡಿದ್ಯಾ ನೀನೇ ಎಲ್ರಿಗಿಂತ ಯೋಗ್ಯ ಅಂತ. ಶರತಣ್ಣ, ಭಾರತೀಯನಾಗಿ ಹುಟ್ಟಿದ್ದೆ ಅನ್ಯಾಯನಾ? ಯಾಕೆ ಅನ್ಯಾಯ ಆಗತ್ತೆ ಸುಭಿ? ಭಾರತೀಯರು ಎಲ್ರಿಗಿಂತ ಯೋಗ್ಯರು ಅಂತ ನೀನು ತೋರಿಸಿದ್ಯಾ. ಶರತಣ್ಣ, ಮೆರಿಟ್ ಸ್ಕಾಲರ್ಶಿಪ್ ನಲ್ಲಿ ಚಾರ್ಲ್ಸ್ ಫಸ್ಟ್ ಬಂದ. ಮೊದಲು ರೇಸ್ ಅಲ್ಲಿ ನಂಗೆ ಕಾಲ್ ಕೊಟ್ಟು ಬೀಳ್ಸ್ದ. ಮತ್ತೆ ಎಕ್ಸಾಮ್ ಅಲ್ಲಿ ಅವನು ಚೀಟಿಂಗ್ ಮಾಡಿ ಬರಿತಾ ಇದ್ದ. ಆದ್ರೂ ಅವನೇ ಫಸ್ಟ್ ಬಂದ. ನೀವೇ ಹೇಳಿ ಮಾ, ದೊಡ್ಡಪ್ಪ ಹೇಳ್ತಾ ಇದ್ರಲ್ವಾ ಬ್ರಿಟಿಷರು ರಾಜರು ಅಂತ. ಆದ್ರೆ ರಾಜರು ಈಗ ಅನ್ಯಾಯ ಮಾಡ್ತಾರಾ? ಅದ್ ನಂಗೆ ಗೊತ್ತಿಲ್ಲ ಸುಭಿ. ಆದ್ರೆ ನನ್ ಪಾಲಿಗೆ ನನ್ ಸುಭಿನೇ ರಾಜ. ಯಾವಾಗ್ಲೂ ತಲೆ ಎತ್ತಿ ಬದುಕೋನೇ ನಿಜವಾದ ರಾಜ. ಅದು ನೀನೆ. ಶರತ್, ನಿನಗೆ ಹೇಳಿರ್ಲಿಲ್ವಾ ಸುಭಿ ಫಸ್ಟ್ ಬಂದ್ರೆ ಹಬ್ಬದೂಟ ಅಂತ? ನೀನ್ ಎಲ್ರಿಗೂ ವಿಷಯ ತಿಳಿಸಿ ಬರೋದಕ್ಕೆ ಹೇಳು. ಬೇಡಮ್ಮ, ಹಬ್ದೂಟ ಮಾಡಿಸ್ಬೇಡಿ, ಯಾರನ್ನೂ ಕರಿಬೇಡಿ. ನೀ ಹೇಳ್ದಾಗೆ ಆಗ್ಲಿ, ನಾವ್ ಯಾರನ್ನೂ ಕರಿಯಲ್ಲ. ಆದ್ರೆ ನೀನ್ ಅಳೋ ಹಾಗಿಲ್ಲ, ಸರಿನಾ? ನಾನು ಈಗ್ಲೇ ಬಂದೆ. ಸುಬಿ, ನೀನ್ ಈ ದೊಡ್ಡಣ್ಣಂಗೆ ಸ್ಕಾಲರ್ಶಿಪ್ಪೇ ಸಿಕ್ಕಿರ್ಲಿಲ್ಲ. ಫಸ್ಟ್ ಏನು, ಸೆಕೆಂಡ್ ಕೂಡ ಬಂದಿರ್ಲಿಲ್ಲ. ಮತ್ ಕೇಳು, ನಾಳೆ ಸೆಲೆಬ್ರೇಷನ್ ಖಂಡಿತ ನಡೆಯುತ್ತೆ. ಮೊದ್ಲು ನಾವೆಲ್ಲರೂ ಸೇರ್ಕೊಂಡು ಸುಭಿಗೋಸ್ಕರ ಏನೇನ್ ಅಡಿಗೆ ಮಾಡಿಸ್ಬೇಕು ಅಂತ ಫೈನಲ್ ಮಾಡೋಣ. ಅರೆ ಇಲ್ಲಿ ನೋಡಿ, ಚಿಕ್ಕ ಮಾವ ಬಂದ್ರು. ಸುಭಿ ಈಗ ಬೇಡ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಂಗೆ ಸ್ಕಾಲರ್ಶಿಪ್ ಸಿಗ್ಲೇ ಇಲ್ಲ ಚಿಕ್ಕ ಮಾವ. ಏನೇ ಆದ್ರೂ ನಮಗೆ ನೀನೇ ಫಸ್ಟ್. ಸುಭಿ, ತಗೋ ಇದನ್ನ. ತಗೋ ಸುಭಿ. ಇದೇನಮ್ಮ ಪೆನ್? ಯಾರ್ ಪೆನ್ ಇದು? ನಂದೆ. ನಿಮ್ದ? ನೀವ್ ಬರೆಯೋದನ್ನ ನಾನು ಯಾವತ್ತೂ ನೋಡ್ಲೇ ಇಲ್ಲ. ಇದು ನನಗೆ ಬಹಳ ಇಷ್ಟವಾದ ಪೆನ್ನು. ನನ್ ಬರವಣಿಗೆ ನೋಡಿ ಖುಷಿಯಾಗಿ ನಿಮ್ಮಪ್ಪನೇ ನನಗೆ ಇದನ್ನ ಉಡುಗೊರೆಯಾಗಿ ಕೊಟ್ಟಿದ್ರು. ಆ ಪೆನ್ನನ್ನ ನಾನಿವತ್ ನಿನಗ್ ಕೊಡ್ತಿದ್ದೀನಿ. ಇವತ್ ನೀನು ಫಸ್ಟ್ ಬಂದಿದ್ದಕ್ಕೆ ನನ್ನ ಉಡುಗೊರೆ. ನೀವ್ ನಿಜ ಹೇಳ್ತಾ ಇದ್ದೀರಾ ಅಮ್ಮ? ನಾನು ಈ ಉಡುಗೊರೆನ ಉಳಿಸ್ಕೊಂತೀನಾ? ಖಂಡಿತವಾಗ್ಲೂ ಉಳಿಸ್ತೀಯಾ. ನನಗ್ ನಂಬಿಕೆ ಇದೆ ನೀನು ಉಳಿಸ್ತೀಯ ಅಂತ. ನೋಡು, ಇನ್ ಮುಂದೆ ಯಾವುದೇ ಪರೀಕ್ಷೆಲೂ ನೀನು ತಲೆ ತಗ್ಸೋಂತ ಸಂದರ್ಭ ಬರಬಾರ್ದು. ಶರತ್, ನೀನು ಸುಬಿಗೆ ಕವಿತೆನ ಕಲ್ಸ್ಕೊಡು. ಇವತ್ತು ಕಟಕಿಗೆ ಗವರ್ನರ್ ಬರ್ತಿದ್ದಾರೆ. ಅಪ್ಪ ದೊಡ್ಡಪ್ಪಂಗ್ ಹೇಳ್ತಿದ್ರು ಬಹಳ ದೊಡ್ಡ ಸಮಾರಂಭ ನಡೆಯುತ್ತೆ ಅಂತ. ಖುಷಿ, ಮಸ್ತಿ, ಹಾಡು, ಕವಿತೆ ಹೇಳೋದು, ಒಂದು ಬಹಳ ದೊಡ್ಡ ಸಮಾರಂಭ. ಗವರ್ನರ್ಗೋಸ್ಕರ ಇಷ್ಟೊಂದೆಲ್ಲ ದುಂದು ವೆಚ್ಚ ಮಾಡ್ತಿರೋದು ಸಹಿಸ್ಕೊಳಕ್ಕಾಗ್ತಿಲ್ಲ. ನನ್ನ ಕೈಲಿಗ ಒಳಕ್ಕಾಗಲ್ಲ ಅನುಪಮ. ನೀನ್ ಹೊರಟೋಗು ಅನುಪಮ. ನೀನ್ ಒಬ್ಳೆ ಇಲ್ಲಿಂದ ಹೊರಟೋಗು. ನಾನೊಬ್ಳೆ ಹೋಗೋದಕ್ಕೆ ಬರ್ಲಿಲ್ಲ. ಅದು ನಿಮ್ಮ ನಿಂತ ಪರಿಸ್ಥಿತಿಯಲ್ಲಿ ಹೇಗ್ ಬಿಟ್ಟು ಹೋಗ್ಲಿ? ಆ ಕಡೆಯಿಂದ ಶಬ್ದ ಬರ್ತಿದೆ ಅಲ್ವಾ? ಹೌದು, ಅವ್ರ ಅಲ್ಲಿಂದ ತಪ್ಪಿಸ್ಕೋಬಾರ್ದು. ಬೇಗ ಬಾ. ಅನಂತವ್ರೆ ಪೊಲೀಸರು ಹೊರಟೋದ್ರು. ನಾವಿಲ್ಲಿಂದ ಹೊರಡ್ಬೇಕು. ಎದ್ದೇಳಿ ಅನಂತವ್ರೆ ಏನಾಯ್ತು? ಅನಂತವ್ರೆ ಎದ್ದೇಳಿ. ಅನಂತವ್ರೆ ಎದ್ದೇಳಿ. ಮುಕುಂದ್. ಎಸ್ ಸರ್. ಫಾಲೋ ಮೀ ಮುಕುಂದ್. ಎಸ್ ಸರ್. ಟೆಲಿಗ್ರಾಮ್ ಬಂದಿದೆ.
ಗವರ್ನರ್ ಆಂಡ್ರ್ಯೂ ಫ್ರೇಸರ್ ಇವತ್ ರಾತ್ರಿನೇ ಕಟಕ್ ಬರ್ತಿದ್ದಾರೆ. ಇವತ್ ರಾತ್ರಿನೇನಾ? ಎಸ್, ಏನು ತೊಂದರೆ ಆಗ್ಬಾರ್ದು. ಓಕೆ ಸರ್. ಅವಶ್ಯಕತೆ ಬಂದ್ರೆ ಎಲ್ಲ ಪೊಲೀಸರನ್ನು ಆಂಡ್ರ್ಯೂ ಫ್ರೇಸರ್ ಸೇಫ್ಟಿಗೆ ಕರೆಸ್ಬಿಡು. ಯಾವುದೇ ಸ್ವದೇಶಿನೂ ಗವರ್ನರ್ಗೆ ಅಪಾಯ ಮಾಡೋದು ನನಗೆ ಇಷ್ಟ ಇಲ್ಲ. ಸರ್, ನೀವ್ ಏನ್ ಹೇಳ್ತಿರೋ ನಾನು ಹಾಗೆ ಮಾಡ್ತಾ ಇದ್ದೀನಿ ಸರ್. ಎಲ್ಲಾ ಕಡೆ ಕಣ್ಣಿಟ್ಟಿದ್ದೀವಿ. ಅದಷ್ಟೇ ಅಲ್ಲ ಸರ್, ಎಲ್ಲೇ ಭಾರತೀಯರು ಗುಂಪು ಕಂಡ್ರು ಅವ್ರ ಹಿಂದೆ ಗೂಢಾಚಾರರನ್ನ ನೇಮಿಸ್ತಾ ಇದ್ದೀನಿ. ಆದ್ರೆ ಒಂದು ವಿಷಯ ಸರ್, ಅನಂತ್ ಕಟಕಲ್ಲಿಲ್ಲ. ನಾನು ಎಲ್ಲಾ ಜಾಗ ಹುಡುಕಿದ್ದೀನಿ. ಮುಕುಂದ್, ಅನಂತ್ ನನಗೆ ಬೇಕು. You have to be very careful. May I come in, sir? Yes, come in. ಒಬ್ಬ ಸ್ವದೇಶಿಗೆ ಗುಂಡು ಹಾರಿಸಿದ್ದಾರೆ ಸರ್. ಗುಂಡು ಕಾಲಿಗೆ ಬಿದ್ದಿದೆ. ಯಾರವನು? ಅನಂತ್? ಗೊತ್ತಿಲ್ಲ ಸರ್, ಆದ್ರೆ ಅವನು ತನ್ನ ಹೆಂಡತಿನ ಕರ್ಕೊಂಡು ಕಟಕ್ ಹೋಗ್ತಾ ಇದ್ದ. Married? Is Anant married? ಮುಕುಂದ್? ಇಲ್ಲ ಸರ್, ಅನಂತ್ಗೆ ಇನ್ನೂ ಮದುವೆ ಆಗಿಲ್ಲ. ಹಾಗಾದ್ರೆ ಅವನು ಅನಂತ್ ಅಲ್ಲ. ಅವನ್ನ ಹಿಡ್ಕೊಂಡು ಬಂದಿದ್ದೀರಾ? ಇಲ್ಲ ಸರ್, ಓಡ್ ಹೋದ. ಆಯ್ತು, ಹೋಗು. See, I told you, ಮುಕುಂದ್. ನಾನ್ ನಿನಗೆ ಇದನ್ನೇ ಹೇಳಿದ್ದು. ಒಬ್ಬ ಸ್ವದೇಶಿನೂ ತಪ್ಪಿಸ್ಕೋಬಾರ್ದು. Now go and catch him. ಎಸ್ ಸರ್. ಅರೆ ನಿಧಾನ ನಿಧಾನ. ಓಹ್, ಸಾಕಷ್ಟು ಕೆಲಸ ಮುಗ್ದಿದೆ. ದೊಡ್ಡಮ್ಮ ಹೇಳ್ದ ಹಾಗೆ ಮಾಡ್ತಿದ್ದೀರಾ ಅಲ್ವಾ? ಹೇ ಪ್ರೋಮಿ, ನೋಡಿಲಿ, ಇದನ್ನೇ ತಾನೇ ನೀನ್ ಹೇಳಿದ್ದು. ಇದನ್ ಸ್ವಲ್ಪ ಹಿಡ್ಕೊಳ್ಳಿ. ಹಾ, ಇದನ್ನೇ ಹೇಳಿದ್ದು. ಅಜ್ಜಿ, ಎಲ್ಲ ಕೆಲಸ ಮುಗ್ದು ಹೋಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ತುಂಬಾ ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ಕೇಳಿ, ಇದನ್ನೇ ಟೇಬಲ್ ಮೇಲೂ ಹಾಕೋಣ, ಸರಿನಾ? ನೀನ್ ಹೇಳ್ದಾಗೆ ಮಾಡೋಣ. ಸರಿ, ಇಲ್ಲಿ ಕೇಳಿ, ಒಂದ್ ಪೇಟ ಮಾಡ್ಬಿಡಿ. ಗವರ್ನರ್ ಸಾಹೇಬ್ರು ರಾಜ ಇದ್ದಂಗೆ, ಅವ್ರಿಗೆ ಪೇಟನೇ ಒಪ್ಪೋದು. ಪ್ರೋಮಿ ಅಕ್ಕ, ಪೇಟನ ಅವರು ಬಲವಂತವಾಗಿ ಹಾಕೊಳ್ಳೋದು. ರಾಜನಾದವನ್ಗೆ ಪೇಟ ಹಾಕೊಳ್ಳೋ ಯೋಗ್ಯತೆ ಇರಬೇಕು. ಅಂಥವ್ನು ನೆನ ಒಪ್ಪೋದು. ಯಾಕೆ ಹೀಗ್ ಮಾತಾಡ್ತಿದ್ಯಾ ಶರತ್? ದೊಡ್ಡಪ್ಪ ಮತ್ತೆ ಅಪ್ಪಾಜಿಗ್ ಗೊತ್ತಾದ್ರೆ ತುಂಬಾ ಕೋಪ ಮಾಡ್ಕೋತಾರೆ. ನಿನ್ನೀ ಮಾತುಗಳನ್ನೆಲ್ಲ ಕೇಳಿ ಕೇಳಿ ಸುಬಿ ದಿನ ದಿನ ಬದಲಾಗ್ತಿದ್ದಾನೆ. ಶರತ್, ನೀನ್ ಹೋಗ್ ನೋಡು ಅಮ್ಮ ಎಲ್ಲಿದ್ದಾರೆ ಅಂತ. ಅವ್ರನ್ನ ತುಂಬಾ ಹೊತ್ತಿಂದ ಹುಡುಕ್ತಿದ್ದೀನಿ. ಹಾಗೆ ಸುಬಿನೂ ಬೇಜಾರ್ ಮಾಡ್ಕೊಂಡು ಕೋಣೆಲ್ ಕೂತಿದ್ದಾನೆ. ಅವನನ್ನು ಇಲ್ಲಿ ಕರ್ಕೊಂಡ್ ಬಾ. ಸುಭಿ, ನೀವಿದನ್ನೆಲ್ಲ ನೋಡ್ಕೊಂಡ್ಬಿಡಿ. ನಾನ್ ನೋಡ್ಕೋತೀನಿ. ಸರೋಜಾ. ಹಾ ಅಕ್ಕ. ಹೂವನ್ನೆಲ್ಲ ಸರಿಯಾಗಿ ಜೋಡ್ಸಿದಾಯ್ತಾ? ಆಯ್ತಕ್ಕ. ಸರಿ ಸರಿ. ಗವರ್ನರ್ಗೆ ಹೂಗಳಂದ್ರೆ ತುಂಬಾ ಇಷ್ಟ. ಹೂದಾನಿನ ಸರಿಯಾಗಿ ಜೋಡಿಸ್ಕೊಂಡೇ ತಗೊಂಡ್ ಹೋಗ್ಬೇಕು, ಸರಿನಾ? ಅಮ್ಮ, ನನ್ನನ್ ಕರೆದ್ಯಾ? ಹಾ ಅಮ್ಮ, ಈ ಸಿಹಿ ತಿಂಡಿನ ನಾನೇ ಮಾಡಿರೋದಮ್ಮ. ಹೇಗಿದೆ ಅಂತ ಒಂಚೂರು ತಿಂದು ಹೇಳ್ತೀರಾ? ನೀನ್ ಯಾವಾಗ್ಲೂ ರುಚಿಯಾಗೆ ಮಾಡ್ತೀಯ, ಈಗ್ಲೂ ರುಚಿಯಾಗೇ ಇರುತ್ತೆ. ಅಮ್ಮ, ಆದ್ರೂ ಒಂದ್ಸಲ ತಿನ್ ನೋಡಿ ಅಮ್ಮ. ಒಂದ್ ವೇಳೆ ಗವರ್ನರ್ ಸಾಹೇಬ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ? ಅವರಿಂದಾನೇ ನನ್ ಸುಬಿ ಕಣ್ಣೀರ್ ಹಾಕೋ ಹಾಗಾಯ್ತು. ಅವ್ರ ಇಷ್ಟ ಕಷ್ಟದ ಬಗ್ಗೆ ನಾನ್ ಯಾಕೆ ಯೋಚಿಸ್ಲಿ? ನೀನ್ ಹೋಗಿ ಅಕ್ಕನ ಹತ್ರ ಕೇಳು, ಅವ್ರು ಹೇಳ್ತಾರೆ. ಮಾನೋದ ಸುಬಿಗೆ ಹಾಲ್ ತಗೊಂಡೋಗ್ ಕೊಟ್ಲೋ ಇಲ್ವೋ? ಸುಭಿ, ಸುಭಿ, ಸುಭಿ. ಬಾ, ಕೆಳಗೆ ಹೋಗೋಣ. ಎಲ್ರೂ ಅಲ್ಲೇ ಇದ್ದಾರೆ. ಎಲ್ರೂ ಏನ್ ಮಾಡ್ತಿದ್ದಾರೆ ಅಂತ ನೋಡು, ಬಾ. ನೀವ್ ಹೋಗಿ ಶರತ್ ಅಣ್ಣ, ನನ್ಗೆ ಅಲ್ಲಿ ಬರೋದಿಕ್ಕೆ ಇಷ್ಟ ಇಲ್ಲ. ಹೀಗೆ ಹೇಳೋದು ಸರಿನಾ ಸುಭಿ? ನೀನ್ ಬಂದ್ರೆ ಅಪ್ಪ ಅಮ್ಮಂಗೂ ಖುಷಿ ಆಗತ್ತೆ. ಈಗ ಬರಲ್ವಾ? ಬರ್ತೀನಿ. ಅಮ್ಮವ್ರೆ, ಇದ್ ಸ್ವಲ್ಪ ನೋಡಿ. ಅಯ್ಯೋ ದೇವ್ರೆ, ಎಲ್ಲಾ ಪಾತ್ರೆನೂ ತಂದಿದೀಯಾ? ಪ್ರೋಮಿ ಅಮ್ಮ ಹೇಳ್ತಾ ಇದ್ರು ಗವರ್ನರ್ ಸಾಹೇಬ್ರಿಗೆ ಇದ್ರಲ್ಲೇ ಊಟ ಬಡಿಸೋದಂತೆ. ಅಲ್ಲಮ್ಮ, ಇದೆಲ್ಲ ನನ್ಗೆ ಹೇಗ್ ಗೊತ್ತಾಗತ್ತೆ ಹೇಳು? ಪ್ರಭಾ, ಪ್ರಭಾ,
ಹಾ ಹೇಳಿ. ಪ್ರಭಾ, ನೀನ್ ಒಂದ್ಸಲ ಇದನ್ನೆಲ್ಲ ನೋಡು, ಹಾಗೆ ಅಲ್ಲಿರೋ ಬಟ್ಟೆ ಮೇಲಿರೋ ಚಿತ್ತಾರನೂ ನೋಡು. ನಾನ್ ಹೇಳೋದೇನಂದ್ರೆ ನನ್ ಪ್ರಕಾರ ನೀವು, ಪ್ರೋಮಿ ಮತ್ತೆ ಚಿಕ್ಕಮ್ಮ ಎಲ್ಲರೂ ಒಂದ್ಸಲ ನೋಡ್ಬಿಡಿ. ಗವರ್ನರ್ ಸಾಹೇಬ್ರ ಸನ್ಮಾನಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಬೇಕು ಅಂತ ಹೇಳಿದ್ರೋ ಅದನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ನಾನು ಈಗ್ಲೇ ಬರ್ತೀನಿ. ಮಾನೋದ, ಹಾ ಮೌರೆ, ಸುಬಿಗ್ ಹಾಲ್ ಕೊಟ್ಯಾ? ಕೊಟ್ಟೆ ಮೌರೆ. ದೊಡ್ಡಮ್ಮ, ನೋಡಿದ್ರ ನೀವು? ಅಮ್ಮನ ಆದೇಶ ಇಲ್ದೆ ಈ ಮನೇಲಿ ಒಂದ್ ಎಲೆನೂ ಅಲ್ಗಾಡೋದಿಲ್ಲ. ಆದ್ರೆ ಇವತ್ತಿ ಸಂಭ್ರಮದಲ್ಲಿ ಅಮ್ಮಂಗ್ ಮನ್ಸೇ ಇಲ್ಲ. ಪ್ರೋಮಿ, ನಿನಗ್ ಗೊತ್ತಿಲ್ವಾ ಪ್ರಭಾ ಆರೋಗ್ಯ ಸರಿ ಇಲ್ಲ ಅಂತ? ಆರೋಗ್ಯ ಸರಿನೇ ಇದೆ ಅಜ್ಜಿ, ಆದ್ರೆ ಮನಸ್ ಸರಿ ಇಲ್ಲ ಅಷ್ಟೆ. ಇವತ್ ಸುಬಿ ಅಳ್ತಿದ್ನಲ್ಲ, ಅದಕ್ಕೆ ಅಮ್ಮ ಹೀಗಿರೋದು. ಅಮ್ಮಂಗೆ ಸುಬಿನೇ ಸರ್ವಸ್ವ. ಪ್ರೋಮಿ, ಸುಭಿ, ನಡಿ, ಎಲ್ರೂ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬಾ. ಪ್ರೋಮಿ ಅಕ್ಕ, ಸುಭಿಗೂ ಏನಾದ್ರೂ ಕೆಲ್ಸ ಕೊಡಿ. ಸುಬಿಗಿಗೆ ಯಾವ ಕೆಲ್ಸ ಕೊಡ್ಲಿ? ಸುಬಿ, ನಿನ್ ಕೈಯಲ್ಲಿ ಚೆನ್ನಾಗ್ ಗಿಡಗಳು ಬೆಳೆಯುತ್ತೆ ಅಲ್ವಾ? ಅಬ್ದುಲ್ ಕಾಕ ತುಂಬಾ ಗಿಡಗಳನ್ನ ತಂದಿದ್ದಾರೆ, ಹೋಗ್ ನೋಡು, ಯಾವ್ದಕ್ಕಾದ್ರೂ ನೀರ್ ಬೇಕೇನೋ ಅಂತ. ಬಾ ಸುಭಿ. ಓ ಸುಬಿ ಪುಟ, ಏನಾಯ್ತು? ಯಾಕೆ ಸುಮ್ನಿದ್ದೀರಾ? ಮಾತಾಡಿ. ಇನ್ನು ನೀರ್ ಹಾಕ್ಬೇಕಾ ಅಥವಾ ನಾಳೆ ಹಾಕಿದ್ರು ನಡೆಯುತ್ತಾ? ಇಲ್ಲಿದೆ ಆ ಪುಸ್ತಕ. ಏನಾಯ್ತು ಸುಭಿ? ಹೇಳು, ಇನ್ನು ನೀರ್ ಹಾಕ್ಬೇಕಾ? ಈಗ ಇಷ್ಟೇ ಸಾಕು. ಸರಿ ಸರಿ, ಹಾಗೆ ಆಗ್ಲಿ. ಬ್ರಿಟಿಷರು ಮಾಡಿರೋ ಅನ್ಯಾಯದಿಂದ ನನ್ ಸುಬಿಗೆ ಬಹಳ ನೋವಾಗಿದೆ. ಇವನ್ ಮನ್ಸು ಎಷ್ಟು ಸೂಕ್ಷ್ಮ. ನೀವ್ ಸುಬಿನ ಗಮನಿಸಿದ್ರ? ಅವನ್ ಮುಖದಲ್ಲಿ ಸಂತೋಷನೇ ಕಾಣಿಸ್ತಿಲ್ಲ. ನೀವೇ ಅವನಿಗೆ ಸಮಾಧಾನ ಮಾಡಿ. ಸುಭಾಷ್, ನೀನ್ ಇಲ್ಲೇನಾದ್ರೂ ಮಾಡ್ತಾ ಇದೀಯಾ? ಇಲ್ಲ ಅಪ್ಪ. ನೀನು ಕವನ ವಾಚನ ಮಾಡ್ಬೇಕಲ್ಲ, ನಿಂಗೆ ನೆನ್ಪಿದ್ಯಾ? ಆ ಕವಿತೆನ ಓದಾಯ್ತಾ? ಇನ್ನೊಂದ್ ಸ್ವಲ್ಪ ಓದೋದಿದೆ. ನೀನ್ ಏನ್ ಯೋಚನೆ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿದೆ ಸುಭಾಷ್. ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ಬೇಡ. ಆಗಿದ್ದು ಆಗೋಯ್ತು, ಸರಿನಾ? ಸರಿಯಾಗಿ ಹೇಳಿದೆ ಜಾನಕಿ. ಸುಭಾಷ್, ನೀನ್ ಸ್ಕೂಲಿನ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ನಾಳೆ ಸಮಾರಂಭದಲ್ಲಿ ಕವಿತೆ ವಾಚನ ಮಾಡುವಾಗ ಯಾವ ತಪ್ಪನ್ನು ಮಾಡಬೇಡ. ಗವರ್ನರ್ ಸಾಹೇಬ್ರು ದೊಡ್ಡ ಜ್ಞಾನಿಗಳು, ಅವ್ರು ಇನ್ನೊಬ್ಬರ ವಿದ್ಯೆಗೂ ಗೌರವ ಕೊಡ್ತಾರೆ. ಕೇವಲ ವಿದ್ಯೆಗಷ್ಟೇ ಗೌರವ ಕೊಡೋದಲ್ಲದೆ ಜೊತೆಗೆ ಮನುಷ್ಯರಿಗೂ ಗೌರವ ಕೊಡಬೇಕಾಗಿತ್ತು. ಆಗ ಈ ದೇಶಕ್ಕೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ವೆಲ್ಕಮ್, ವೆಲ್ಕಮ್ ಸರ್. ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. Welcome to Cuttack. Sir, allow me to introduce myself. I am Richardson. Yes, sir. Mukund Ghosh. Yes, sir. Mr. Dilip. Yes, sir. I'm from Kindabada. ಇದೇನಪ್ಪ, ಗವರ್ನರ್ ಸಾಹೇಬ್ರಿಗೆ ಎಲ್ಲರ ಹೆಸರು ಗೊತ್ತಿದೆ. Sir, ನೀವು ಕಟಕ್ಗೆ ಬಂದಿದ್ದೀರಾ. We are honored. Richardson, we have a very important meeting. ನೀವೆಲ್ಲರೂ ಅಲ್ಲಿರ್ಬೇಕು ಅಂತ ನಾನು ಬಯಸ್ತೀನಿ. ಓಕೆ, ನಾನು ಫ್ರೆಶ್ ಆಗಿ ಬರ್ತೀನಿ. ಬನ್ನಿ ಸರ್, ಬನ್ನಿ. ಸರ್ಕಿಟ್ ಹೌಸ್ ರೆಡಿ ಇದೆ. ದಟ್ಸ್ ಗುಡ್. ಥ್ಯಾಂಕ್ ಯು ಸರ್. ಓ, ಬೈ ದ ವೇ Sir, ಆನಂದ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ವೆರ್ ಇಸ್ ಹಿ? ಸರ್, ನಿಮ್ಗೆ ಹೇಗೆ ಮುಕುಂದ್, ಐ ಜಸ್ಟ್ ನೋ ಹಿಮ್ ಬೈ ದ ನೇಮ್.
ಗವರ್ನರ್ ಸಾಹೇಬ್ರಿಗೆ ಅನಂತ್ ಬಗ್ಗೆನೂ ಗೊತ್ತಾ? ನನ್ನ ಹತ್ರ ಬೇರೆ ಯಾವ ಉಪಾಯನೂ ಇಲ್ಲ. ದಯವಿಟ್ಟು ಸ್ವಲ್ಪ ನೋವನ್ನ ಸಹಿಸ್ಕೊಳ್ಳಿ. ಆಗೋಯ್ತು, ಸಮಾಧಾನ ಮಾಡ್ಕೊಳ್ಳಿ. ನನ್ ಗುಂಡನ್ ತೆಗ್ದಾಯ್ತು ನೋಡಿ. ಸಮಾಧಾನ ಮಾಡ್ಕೊಳ್ಳಿ. ಒಂದ್ ನಿಮಿಷ ಇರಿ. ಆಗೋಯ್ತು, ಇನ್ನೇನು ನೋವಾಗಲ್ಲ ಅನಂತವ್ರೆ. ಇದೇನು ನಿಮಗ್ ಜ್ವರ ಬಂದಿದೆ ಅನಂತವ್ರೆ? ಅನಂತವ್ರೆ, ಅನಂತವ್ರೆ, ಅನಂತವ್ರೆ. ನೀವಿಬ್ರು ಗಂಡ ಹೆಂಡತಿಯಾಗಿ ಹೊರಟೋಗಿ. ಗಂಡ ಹೆಂಡತಿ ತರ ಹೋದ್ರೆ ಯಾರು ಯಾವ ಪ್ರಶ್ನೆನೂ ಕೇಳಲ್ಲ ಅಲ್ವಾ? ಏನ್ ಮಾಡ್ಲಿ, ನಾನೇನ್ ಮಾಡ್ಲಿ? ಎಲ್ಲಿ ಕರ್ಕೊಂಡು ಹೋಗ್ಲಿ ನಾನು ಅನಂತವ್ರನ್ನ? ಎಲ್ಲಿಗೆ? ರೆಹಮದ್ ಅಣ್ಣ ಅವ್ರು ಇಲ್ಲೇ ಇರೋದು, ಇಲ್ಲೇ ಹತ್ರದಲ್ಲೇ ಇರೋದಲ್ವಾ? ನಾವು ಹೊರಡ್ಬೇಕು. ನಾವ್ ಇಲ್ಲಿಂದ ಹೊರಡ್ಬೇಕು ಅನಂತವ್ರೆ. ಎದ್ದೇಳಿ, ನಾವು ರೆಹಮದ್ ಅಣ್ಣನ ಮನೆ ತಲುಪಬೇಕು. ಅನಂತ ಎದ್ದೇಳಿ, ಸ್ವಲ್ಪ ಪ್ರಯತ್ನ ಮಾಡಿ. ಎದ್ದೇಳಿ ಅನಂತವ್ರೆ.